ನೋಡಿ ಗೈಸ್ ಯಾವ ರೇಂಜ್ ಸೈಕ್ ಆಗಿರಲ್ಲ ಬೈಕ್ ನೋಡಿ ಗೈಸ್ R15 ಫೈನಲಿ ವಿ ಗಾಟ್ ದಿಸ್ ಬ್ಯೂಟಿಫುಲ್ ಸೆಟ್ಟಿಂಗ್ ಟೆಂಪ್ಟ್ ಆಗ್ತಿದ್ಯಾ ಗೈಸ್ ಹಾರ್ತಾ ಇದೆಲ್ಲ ಪ್ರೋತ್ಸಾಹ ನೀಡಬೇಕು ಇದು ಎಕ್ಸ್ಚೇಂಜ್ ಕೊಡಿ ಎಷ್ಟು ತಗೊಂಡೋಗ್ಬಿಡಿ ಬಾರಿ ಅದೇ ಬೇತಾಳ ಬರುತ್ತಲ್ಲ. ಹಲೋ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ಲಿಕ್ಕಿ ರಚ್ಚು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಗೈಸ್, ಇವತ್ತಿನ ವ್ಲಾಗ್ ಆಬ್ವಿಯಸ್ಲಿ ತಮ್ಮನೆಲ್ಲ ನೋಡಿರ್ತೀರಾ. ಇಟ್ಸ್ ಮೈ ಬೆಸ್ಟ್ ಫ್ರೆಂಡ್ ಬರ್ತ್ಡೇ. ಅಫ್ಕೋರ್ಸ್ ಇಟ್ಸ್ ವೆರಿ ಸ್ಪೆಷಲ್ ಡೇ ಟು ಮೀ. ಅನ್ನುತ್ತಾ ವ್ಲಾಗ್ ನೋಡ್ತಾ ಇದ್ದೆ, ಓವರ್ ಆಕ್ಟಿಂಗ್ ಮಾಡಬೇಡ ಆಯ್ತಾ, ಜಾಸ್ತಿ ಮೇಲೆ ಆರೋಕ್ಕೆಲ್ಲ ಹೋಗ್ಬೇಡ. ಎನಿವೇಸ್ ಗೈಸ್, ಇವತ್ತು June 13th ನೈಟು, ಐ ಮೀನ್ ಈವ್ನಿಂಗು. ಯೂಶಲಿ ಅವಳು ನನ್ನ ಬರ್ಡೇಗೂ ಹಾಲ್ಟ್ ಇರ್ತಾಳೆ, ಅವಳ ಬರ್ಡೇಗೂ ನಮ್ಮ ಮನೇಲಿ ಹಾಲ್ಟ್ ಇರ್ತಾಳೆ. ಅಂದರೆ ಹಾಲ್ಟ್ ಅಂದರೆ ನೈಟ್, ವೇಸ್ಟೇ ನೈಟ್. ಓಕೆ, ಸೊ ದಟ್ ನಾವು 12 o'clock ಏನೋ ಸೆಲೆಬ್ರೇಟ್ ಮಾಡಿ, ಚಿಕ್ಕದಾಗಿ ಏನೋ ಸೆಲೆಬ್ರೇಟ್ ಮಾಡಿ, ಅಟ್ಲೀಸ್ಟ್ ವಿ ವಿಶ್. ನಾನೇನಂತ ಅನ್ಕೊಂಡಿದ್ದೀನಿ ಅಂದರೆ ಗೈಸ್, ಕಮಿಂಗ್ ಟು ದ ಪಾಯಿಂಟ್ ಏನಂದ್ರೆ, ಅವಳಿಗೆ ಈ ಥರ ದೊಡ್ಡ ದೊಡ್ಡ ಸೆಲೆಬ್ರೇಷನ್ಸ್ ಆಗಲಿ ಡೆಕೋರೇಷನ್ಸ್ ಆಗಲಿ ಅವಳಿಗೆ ಇಷ್ಟ ಆಗಲ್ಲ. ಅದೊಂಥರ ವಿಚಿತ್ರ ಪ್ರಾಣಿ ಆಯಿತಾ. ಯಾಕೆ ನಂಗೆ ಗೊತ್ತಿಲ್ಲ. ಯೂಶಲಿ ಸ್ವಲ್ಪ ಅವಳಿಗೆ ಆಂಟಿ ಥಿಂಕಿಂಗ್ ಇದೆ. ನಾನು ಸುಮ್ಮನೆ ಅವಳ ಆಂಟಿ ಅನ್ನಲ್ಲ, ಬೇಕಂತಾನೆ ಅನ್ನೋದು. ಬಿಕಾಸ್ ಈ ಥರ ಆಡೋದಕ್ಕೆ ನಾವಾದ್ರೆ ನಾವಿನ್ನೂ ಚಿಕ್ಕವರಲ್ಲ, ನಮಗೆ ಡೆಕೋರೇಷನ್ಸ್ ಎಲ್ಲ ನಮ್ಗೆ ಇಷ್ಟ ಆಗುತ್ತೆ. ಇವಳಿಗೆ ಮುಂಚೆನೂ ಡೆಕೋರೇಷನ್ಸ್ ಇಷ್ಟ ಆಗಲ್ಲ, ಅದಿಷ್ಟ ಆಗಲ್ಲ. ಅಯ್ಯೋ ದೇವ್ರೆ, ಡೆಕೋರೇಷನ್ಸ್ ಅಂದ್ರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ. ನನಗೇನಿಲ್ಲ ಗೈಸ್, ಪಾಪ ಅವಳಿಗೋಸ್ಕರ ನಾನು ಏನು ಬೇಕೋ ಮಾಡ್ತೀನಿ. ನಾನು ಇನ್ಫ್ಯಾಕ್ಟ್ ನಾನು ಇನ್ನೂ ಎಷ್ಟು ಗ್ರ್ಯಾಂಡ್ ಆಗುತ್ತೋ, ನನ್ನ ಕೈಲಿ ಎಷ್ಟು ಪಾಸಿಬಲ್ ಆಗುತ್ತೋ ಹಂಗೆ ಕಷ್ಟಪಟ್ಟು ನಾನು ಅರೇಂಜ್ಮೆಂಟ್ ಮಾಡ್ತಿದ್ದೆ. ಬಟ್ ಅವಳಿಗೇನೋ ಅವಳು ಡೆಕೋರೇಷನ್ಸ್ ಇಷ್ಟ ಆಗಲ್ಲ ಅಂತ. ಸೊ ಅವಳ ಬರ್ಡೇ ಅವಳು ತಕ್ಕಂಗಿರ್ಬೇಕು, ನನ್ನ ತಕ್ಕಂಗಿಂತ ಅವ್ರು ಖುಷಿ ಆಗಬೇಕು ಅಲ್ವಾ. ಅದಕ್ಕೋಸ್ಕರ ನಾನು ಸಿಂಪಲ್ ಆಗಿ ಏನೋ ಮಾಡ್ತಾ ಇದ್ದೀನಿ. ಅವಳ ಸಿಂಪ್ಲಿಸಿಟಿ ಜಾಸ್ತಿ ಇಷ್ಟ ಅವಳಿಗೆ. ಕ್ಯೂಟಾಗಿ ಏನೋ ಒಂದು ಡೆಕೋರೇಟ್ ಮಾಡೋಣ ಅಂತ ಅನ್ಕೊಂಡಿದ್ದೆ. ಎಲ್ಲಿ ಗೊತ್ತಾ, ಬನ್ನಿ ತೋರಿಸ್ತೀನಿ. ಸ್ವಲ್ಪ ರೂಮ್ ಎಲ್ಲ ಗಲೀಜಾಗಿದೆ, ನೀವು ಇದ್ದಿತ್ತು ಹೇಳ್ದು ಅಂತ ಅನ್ಕೊಂಬೇಡಿ. ಅದಕ್ಕೆ ಡಸ್ಟ್ಬಿನ್ ಇಟ್ಟಿದ್ದೀನಿ, ರಿಮೂವ್ ಆಲ್ ದೀಸ್ ಥಿಂಗ್ಸ್. ಆ್ಯಂಡ್ ಇಲ್ಲಿ ಸ್ವಲ್ಪ ಡೆಕೋರೇಟ್ ಮಾಡೋಣ ಅಂತ ಪ್ಲ್ಯಾನ್ ಇದೆ. ಇದನ್ನು ಸ್ಟಾರ್ಟೇ ಮಾಡಿಲ್ಲ ಅಂತವಳೆ. ಏನನ್ನುತ್ತಾ, ಫುಲ್ ಇವಾಗಲೇ ಮೇಕಪ್ ಎಲ್ಲ ಏನು ಹಾಕೊಂಡು ಬಂದಿದ್ದೆ. ನನ್ನ ಬರ್ಡೇ ಅಲ್ವಾ, ಅದಕ್ಕೆ ಬರ್ಡೇ ಆಗ್ಬಿಟ್ರೆ ಯಾರು ಬರ್ಡೇ ಮಾಡ್ತಾವ್ರೆ ಈಗ ನೋಡಿ ಗೈಸ್. ಅಲ್ಲ, ಬರ್ಡೇ ಮಾಡ್ತಾ ಇದ್ದೀನಿ ಅಂತ ಹೇಳೋದು. ಗೈಸ್, ಅವಳು ಬರ್ಡೇ ಮಾಡಿಲ್ಲ ಅಂದರೆ ಅವಳನ್ನ ಅನ್ಫಾಲೋ ಮಾಡಬೇಡಿ. ಫಸ್ಟ್ ಆಫ್ ಆಲ್ ಮಾಡ್ತಾ ಇರೋದೇ ಹೆಚ್ಚು ಅಂತಂದ್ರೆ ನೀನು ಇನ್ನೂ ಒಂದೆರಡು ಫಿಟ್ಟಿಂಗ್ಗಳು ಹಾಕು. ಹೆಚ್ಚು ಮಾಡಬೇಕು ನನಗೋಸ್ಕರ. ನೀನು ನಮ್ಮ ಅಮ್ಮಗೆ ಮುಲ್ಲಂಗಿ ಬೇಕಂತೆ, ಬೇಗ ಮುಲ್ಲಂಗಿ ಸಾರು ಮಾಡ್ತಾರಾ ನಿನ್ನ ಬರ್ಡೇ ಅಂತ. ನೋಡಿ ಗೈಸ್, ನಮ್ಮ ಅಮ್ಮ ಇವಳಿಗೋಸ್ಕರ ಮುಲ್ಲಂಗಿ ಸಾರು ಮಾಡ್ತಾವ. ಥ್ಯಾಂಕ್ ಯು ಆಂಟಿ. ಸರಿ ಬಾ ಹೋಗೋಣ ಇವಾಗ. ಲಾಯಲ್ ಅಲ್ಲೇ ತಗೊಂಡಮ್ಮ ನಾನು ನಿಂದ ಹೆಚ್ಚು ನಮ್ಮ ಇದು ಮಾಡಬೇಕಲ್ಲ. ಇವತ್ತೇ ಹೋಗ್ಬೇಕಾ ಗೈಸ್? ಏನು ಗೊತ್ತಾ, ನಾನು ದೊಡ್ಡದಾಗಿ ಏನೋ ನಾನು ಏನದು ಭಾರಿ ಸಣ್ಣ ಇದ್ದೀನಿ. ಎಷ್ಟು ತಗೊಂಡಿದ್ದೀನಿ ಗೈಸ್, ಸುಮ್ಮನೆ ಟೈಟ್ ಆಗ್ತೈತೆ. ವಿಚ್ ಒನ್? ಐರಿಷ್ ಕಾಫಿ ಇಸ್ ಫೈನ್ ಅಲ್ಲ? ಇಲ್ಲ ಸುಮ್ಮನೆ ಹೇಳಿದೆ ಗೈಸ್, ನಾನೇ ಹೇಳಿದ್ದೆ ಇವಳಿಗೆ ಐರಿಷ್ ಕಾಫಿ ತಗೊಂಡೆ. ಯಾಕಂದ್ರೆ ನನ್ನ ಕಾಫಿ ಲವರು. ನಿಜ ಹೇಳು, ಯಾವ್ದು ಬೇಕು? ಯಾವ್ದು ಹೇಳು, ಪರವಾಗಿಲ್ಲ. ಶೋರ್ ಅಲ್ಲ? ಅಣ್ಣ ಒಂದು ಐರಿಷ್ ಕಾಫಿ ನಾಳೆ ಸಂಜೆ. ಅದನ್ನೇನು ತೋರಿಸ್ತೀಯಾ? ಹೋಗಿ ತೋರಿಸಿ, ಅದಕ್ಕೂ ನೀವೇನೋ ಅನ್ಕೊಂಡ್ಬಿಡಿ ಏನೋ ಮಾಡ್ತಾಳೆ ಬಿಲ್ ಗೈಸ್. ಸೊ ನಾನು ಐರಿಷ್ ಕಾಫಿ ಹೇಳಿದ್ದೆ, ಅವಳು ಐರಿಷ್ ಕಾಫಿ ಬೇಡ ಅಂತ ಚಾಕ್ಲೇಟ್ ಹೇಸಲ್ನಟ್ ತಗೊಂಡಿದ್ದಾಳೆ. ಇಸಾಕೆ ಅವಳ ಬರ್ಡೇ, ಅವಳು ಇಷ್ಟ, ನಿನ್ನ ಇಷ್ಟ. ಓಕೆ, ಲೆಟ್ಸ್ ಗೋ. ರ್ಯಾಡಿಶ್ ತಗೊಳ್ಳೋಣ. ಇಷ್ಟು ಡೆಕೋರೇಷನ್ ತೊಗೊಂಡು ಬಂದೆ. ಅವಳು ಕೆಳಗಡೆನೇ ಅವಳೆ ಬರಬೇಡ ಅಂತ ಹೇಳಿದ್ದೀನಿ. ಬಿಕಾಸ್ ಐ ಟೋಲ್ಡ್ ಸುಮ್ಮನೆ ಬಲೂನ್ಸ್ ಬೇಕು ಅಂತ ಡೌಟ್ ಬರುತ್ತೆ ಅಂತ. ಸೊ ಇಷ್ಟು ಜನ ತೊಗೊಂಡಿದ್ದೀನಿ, ಇನ್ನೂ ಅಲ್ಲಿ ಇಕ್ಕಿದ್ದೀನಿ, ನೋಡೋಣ. ಓಕೆ, ಇವಾಗ ಲೈಟ್ಸ್ ತೊಗೊಳೋಣ ಬನ್ನಿ. ಒಂಥರ ನೋಡಿ, ಇಫ್ ಇನ್ ಕೇಸ್ ಯಾರಾದ್ರೂ ನಾರ್ತ್ ಇಂಡಿಯಾ ಕಡೆ ನೋಡ್ತಾರ ಫುಲ್ ಶಾಪ್, ಯಾರು ನೋಡಲ್ಲ, ಸುಮ್ಮನೆ ಹೇಳ್ತಾ ಇದ್ದೀನಿ. ನಾರ್ತ್ ಇಂಡಿಯಾಗೆ ಹೋಗಿ, ನಮ್ಮ ಕರ್ನಾಟಕದಲ್ಲಿ ಯಾರು ನೋಡಲ್ಲ. ಅದೇ ಇಫ್ ಇನ್ ಕೇಸ್ ನೋಡ್ತಾರೆ ನೋಡಿ, ಎಷ್ಟು ಮಳೆ ನಮ್ಮ ಬ್ಯಾಂಗ್ಳೂರಲ್ಲಿ ಹುಯ್ತಾ ಉಂಟು. ನಾವು ಅದಕ್ಕೆ ಒಳ್ಳೆ ಏನದು ಬಫೂನ್ಸ್ ತರ ನಿಂತ್ಕೊಂಡಿದ್ದೀವಿ. ಇಲ್ಲ ಗೈಸ್, ಲಾಸ್ಟ್ ಇಯರ್ ಏನ್ ಮಳೆ ಇರ್ಲಿಲ್ಲ, ಮಣ್ಣು ಇರ್ಲಿಲ್ಲ, ಫುಲ್ ಬಿಸಿಲು. ಹೆಂಗಿತ್ತು ಗೊತ್ತಾ, ಬಾರ್ಬಿಕ್ಯೂಗೆಲ್ಲ ಹೋಗಿದ್ರಿ. ಇಟ್ಸ್ ಓಕೆ. ಆ ಗಾಳಿ ನಾನು ಭಾವನ ಮರಿಯಲ್ಲ. ಸೊ ಲೆಟ್ಸ್ ಗೋ ನೌ. ಗೈಸ್, ದ ಟೈಮ್ ಇಸ್ ಬೀಯಿಂಗ್ somewhat around 10. 9 o'clock ಏನೋ, 9:30, ಐ ಆಮ್ ನಾಟ್ ಶ್ಯೂರ್ ಗೈಸ್. ಇವಾಗ
9 ಗಂಟೆ ಆಗಿರೋದು. ನಮ್ಮ ಮಗು ಓಡಿಯೋ ಹಾನಿನ ವಾಕ್ ಮಾಡ್ಸೋಣ ಅಂತ ಅನ್ಕೊಂಡಿದ್ವಿ. ಇವಳು 12 ಗಂಟೆ ಕಾಯ್ತಾಳೆಲ್ಲ ವಿಶ್ ಮಾಡಲಿ ನನಗೆ. ಅದೆಲ್ಲ ವಿಶ್ ಮಾಡ್ಬಿಡ್ರಪ್ಪ ಓಲಿ, ಓಕೆನಾ? ಹಾಂ, ಸೊ ಬನ್ನಿ ವಾಕ್ ಮಾಡ್ಸೋಣ. ಹೆಂಗೆ ವಾಕ್ ಮಾಡ್ಸೋ, ನಾನು ಅದನ್ನು ವಾಕ್ ಮಾಡಿಸ್ತೀನಲ್ಲ, ಅದನ್ನ ನಾನು ವಾಕ್ ಮಾಡಿಸ್ದೆ, ನೀವೇ ಕಣ್ಣಾರೆ ನೋಡಿ, ಓಕೆನಾ? ಈ ಥರನೂ ಇರ್ತಾರ ಜನ ಅಲ್ಲ, ಅದು ನಾಯಿ. ನೋಡ್ದ ಇದು ಬರ್ಡೇ ಟ್ರೀಟ್ಮೆಂಟ್ ಇವಳ್ದು. ನನ್ನ ನಾಯಿ ಮಾಡ್ಬಿಟ್ಟು ಸುತ್ತಾಳೆ ಅವಳು ರೋಡಲ್ಲೆಲ್ಲ. ನನ್ನನ್ನು ಎಷ್ಟು ಅಜೀಬ್ ಮಾಡ್ತಾ ಇದ್ದಾಳೆ. ಮಕ್ಕಕ್ಕೆ ಹೋಗಿರ ಎಲ್ಲರೂ ಸೇರಿ. ಗೈಸ್ ಏನು ಗೊತ್ತಾ, ಇದು ಅನ್ವಿಗೆ ತಂದವಳೆ. ಅದು ನಾವು ಚಿಕ್ಕ ವಯಸ್ಸಲ್ಲಿ ಬಾಯಲಾಗ ಟಪ 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 ಅನ್ನೋದಲ್ಲ. ಏನು ಗೈಸ್, ನಂಗೆ ಪೇಷನ್ಸ್ ಮೊದಲೇ ಇಲ್ಲ. ಇದು ಒಂಥರ ಸೈಕ್ ಮಾಡ್ತೀನಿ. ಸಕ್ಕರೆ ಪುಡಿ ಥರ ಐತೆ. ಸೌಂಡ್ ಕೇಳಿಸ್ತಾ? ಬೇಡ ಕೈ ತಿನ್ಬೇಡ ಯಾರು. ಗೈಸ್ ಏನು ಗೊತ್ತಾ, ಇವಾಗ ಸ್ಯಾರಿಯಲ್ಲಿ ಒಂದು ಟೆಂಟ್ ಮಾಡೋಣ ಅಂತ ಐಡಿಯಾ ಬಂತು. ಸೊ ಅದು ಮಾಡ್ತೀನಿ, ನೋಡೋಣ ಹೆಂಗೆ ಬರುತ್ತೆ ಅಂತ. ಇವಾಗ ಸದ್ಯಕ್ಕೆ ಕಾಯ್ತಾ ಇರಿ ಗೈಸ್ ಪ್ಲೀಸ್. ಸಿಂಪಲ್ಲಾಗಿ ಏನೋ ಒಂದು ಮಾಡಿದ್ದೀನಿ, ಸ್ವಲ್ಪ ಸೇರಿಕೊಂಡು ಹೋಪ್ಫುಲಿ ನಿಮಗೆಲ್ಲ ಇಷ್ಟ ಆಗುತ್ತೆ. ಅವಳಿಗೆ ಇಷ್ಟ ಆಗುತ್ತೆ ಅದು ಫಸ್ಟು. ನಿಮಗೂ ಇಷ್ಟ ಆದರೆ ಇನ್ನೂ ಒಳ್ಳೆಯದೆ, ಇನ್ನೂ ಖುಷಿ ಆಗುತ್ತೆ ನನಗೆ. ಸೊ ಏನೋ ಮಾಡಿದ್ದೀರಿ ಸಿಂಪಲಾಗಿ. ಅವಳು ಎಷ್ಟು ಸಿಂಪಲ್ ಆಗಬೇಕೋ ಅಷ್ಟು ಸಿಂಪಲಾಗಿ. ಅದು ನಿದ್ದೆ ಬೇರೆ ಬರ್ತಾಯಿದೆ ನನಗೆ. ರಾತ್ರಿ ನಮ್ಮೋರಿ ಫುಲ್ ಬೊಗ್ಲಿ ನಂಗೆ ನಿದ್ದೆನೇ ಇರಲಿಲ್ಲ. ಸೊ ನಿದ್ದೆ ಬೇರೆ ಬರ್ತಾಯಿದೆ. I'm just waiting for 12 o'clock after the taji. Okay? ಹಲೋ, ಆಯ್ತಾ ಡೆಕೋರೇಷನು? ನಿಂಗೆ ಹೆಂಗೆ ಅನಿಸ್ತಿರುತ್ತೆ ಡೆಕೋರೇಷನ್? ಚೆನ್ನಾಗಿರುತ್ತಾ? ಇವಾಗ ಹೇಳ್ದೆ ಸಿಂಪಲ್ ಆಗಿದೆ, ಓಕೆ? ನಾ ಬೇಜಾರು ಮಾಡ್ಕೊಂಡು ನೀನು ಹೇಳ್ದಂಗೆ ಸಿಂಪಲಾಗಿ ಮಾಡಿದ್ದೀನಿ. ನೀನು ಹೇಳ್ಬಿಡು ನಮ್ಮ ಆಡಿಯನ್ಸ್ಗೆ ಹೆಂಗೆ ಯಾವ ಥರ ಬರ್ಡೇಸ್ ಇಷ್ಟ ಅಂತ. ಆಮೇಲೆ ಸುಮ್ಮನೆ ನನ್ನನ್ನೇನೋ ಅನ್ಕೊಂಡ್ಬಿಡ್ತಾರೆ ಹೇಳೋ. ನನಗೆ ಜಾಸ್ತಿ ಈ ಥರ ಡೆಕೋರೇಷನ್ ಆಗಲಿ, ಆಮೇಲೆ ಜಾಸ್ತಿ ಜನರು ಬರೋದು ಅವೆಲ್ಲ ನಂಗೆ ಜಾಸ್ತಿ ಇಷ್ಟ ಆಗಲ್ಲ. ನಂಗೆ ಏನೇ ಇದ್ರೂ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಇಷ್ಟ. ಆ್ಯಂಡ್ ಏನೇ ಕ್ಯೂಟಾಗಿ ಮನೆಯಲ್ಲಿ ನಂಗೆ ಇನ್ಫ್ಯಾಕ್ಟ್ ಅವ್ಳು ಡೆಕೋರೇಟರ್ಸ್ ಕರೆಸಿ ಮಾಡ್ಸೋಕ್ಕಿನ್ನ ಅವಳಾಗಳೆ ಏನಾದರೂ ಕ್ಯೂಟಾಗಿ ನನಗೆ ಮಾಡಿದ್ರೆ ನಂಗೆ ಅದು ತುಂಬ ಇಷ್ಟ ಆಗುತ್ತೆ. ಸೊ ಐ ಆಮ್ ಲೈಕ್ ದ್ಯಾಟ್. ನಾನು ಸ್ವಲ್ಪ ಇಂಟ್ರೋವರ್ಟು, ನನಗೆ ಇಷ್ಟ ಆಗಲ್ಲ ಜಾಸ್ತಿ ಗ್ರ್ಯಾಂಡಾಗಿ ಎಲ್ಲ ಹೈಲೈಟ್. ಸ್ವಲ್ಪ ಇಂಟ್ರೋವರ್ಟ್ ಅಲ್ಲ ಗೈಸ್, ಫುಲ್ ಇಂಟ್ರೋವರ್ಟ್. ಇವಾಗೂ ಅಷ್ಟೇ, ನಾನು ಯಾರನ್ನೂ ಕರಿಬೇಡ, ನಾವು ಇವ್ರು ಇರೋಣ ಅಂತ. ಬಿಕಾಸ್ ಏನೋ ಐ ಡೋಂಟ್ ಫೀಲ್ ಕಂಫರ್ಟೇಬಲ್ ಆ್ಯಂಡ್ ಲಾಟ್ ಆಫ್ ಪೀಪಲ್ ಆರ್ ಅರೌಂಡ್ ಮೀ. ಸೊ ಅದಕ್ಕೆ ಸೊ ನನಗೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಇಷ್ಟ. ಆಚೆ ಹೋಗೋಣ ಎಲ್ಲ, ವಿಲ್ ಗೋ ಟು ಸಮ್ ಗುಡ್ ಹೋಟೆಲ್. ವಿಶ್ ಯು ವೆರಿ ಹ್ಯಾಪಿ ಬರ್ಡೇ. ಕಮ್, ನಾನೇ ಕಮ್ಮಿಟ್ಕೊಳ್ಳ ಮುಗಿಸ್ತಾರೆ. ಮಾಡ್ತಾಳೆ. ಸೊ ಕ್ಯೂಟ್. ವಿಶ್ ಓಡಿಯೋ ಸ್ಟ್ಯಾಂಡ್. How are you feeling? So cute. ಇದು ಸ್ವಲ್ಪ ನಾನು 5 ಆ್ಯಂಗಲಲ್ಲಿ ತೆಗ್ದಿದ್ದೀನಿ, ಓಕೆ? ನಾವು 0.5 ಗೈಸ್ ಬೇಜಾರು ಮಾಡ್ಕೊಬಿಡಿ, ಬಿಕಾಸ್ ಸ್ವಲ್ಪ ಸೆಟಪ್ ಬರ್ತಾರಲ್ಲ ಅದಕ್ಕೋಸ್ಕರ ತೋರಿಸಿದ್ದೀನಿ ನಾನು ಅವ್ರಿಗೆ ಆಲ್ರೆಡಿ. ಫಸ್ಟ್ 23 ಕೊಡ್ಬೇಕು, 32 32 ಅನ್ವಿತಾ. ಹ್ಯಾಪಿ ಅಯ್ಯೋ ಬೆರಳು ನಂದು ಮುಚ್ಚಕ್ಕಾಗ್ತಾರೆ ಗೈಸ್, ಅದು ಬೆರಳು ಪ್ರಾಬ್ಲಮ್ ಗೈಸ್. ಫೋಟೋಸ್ ಬೇಕಂತೆ, ಫೋಟೋಸ್ ಕ್ಲಿಕ್ ಮಾಡಿಬಿಟ್ಟು ಆಮೇಲೆ ಐಲ್ ಗೆಟ್ ಬ್ಯಾಕ್ ಟು ಯು, ಓಕೆನಾ? ಯಾರಿಗೆ ತಗೊಳ್ಳಿ ಗೈಸ್, ಥ್ಯಾಂಕ್ ಯು ಆಲ್ ಫಾರ್ ದ ವಿಶಸ್. ಗೈಸ್ ನೋಡಿ, ಕಪ್ ಕೇಕ್ ತರಿಸ್ಬಿಟ್ಟು 2 ಅವಳೆ ಗುಳುಪ್ ಮಾಡೋಣ. ಗೈಸ್ ಅವ್ಳು ತಿನ್ನಲ್ಲ, ನಂಗೆ ಇಷ್ಟ ಕೇಕ್ಸ್ ತಿಂತೇನೆ. ಏಯ್, ಮಮ್ಮಿ ಪಪ್ಪ ರೂಮಲ್ಲಿ ಏನೋ ಇಟ್ಟಿದ್ದೀನಿ, ತಗೊಂಡು ಬರೋಣ ಬನ್ನಿ. ಶರಪ್ ನನಗೆ ಇಷ್ಟ, ಏನು ಬೇಕು ಇಡುತ್ತೆ ಅಲ್ವಾ ಗೈಸ್? ನೋಡಿ ಗೈಸ್, ಮನೆ ಕತ್ಲು ಯಪ್ಪ ಭಯ ಆಗ್ತಿದೆ ಗೈಸ್ ನನಗೆ. ಹ್ಯಾಪಿ ಬರ್ಡೇ. ಮಲ್ಕೊಂಡವ್ರು ಎಲ್ಲಾರ ಫುಲ್ ಬೇಜಾರಾಗ್ಬಿಟ್ಟಿರ್ತಾರೆ ನಿಂಗೆ. ಅದೆಲ್ಲ ಅವ್ರಿಗೆ ಹೊಡೆದಿತ್ತು. ಈ ಬೊಂಬೆ ಅಂದರೆ ಏನು ಆಡ್ತಾಳೋ ಗೊತ್ತಾ? ನಂಗೆ ಗೊತ್ತಿಲ್ಲ, ನಾನು ಯೂಶಲಿ ಪೋಕಿಮನ್ ಎಲ್ಲ ನೋಡ್ತಾ ಇರಲಿಲ್ಲ.
ಅದೇನು ಇಷ್ಟ ನಂಗೆ ಪಿಕಾಚು ಅಂತಿದ್ದೆ ಸ್ಟಾರ್ಟಿಂಗಲ್ಲಿ. ಸೈಕ್ ಗೈಸ್. ಸೊ ಇವತ್ತು ನೈಟಿಗೆ ವ್ಲಾಗ್ ಇಷ್ಟೇ. ಬೇಗ ಮಲ್ಕೋಬೇಕು ಗೈಸ್. ನನಗೆ ಆಗ್ತದೆ ಈ ಮೆಂಟಲ್ ನೋಡಿ ಏನೇನೋ ಮಾಡ್ಕೊಳೋದ್ರ ಜೊತೆ. ಅದೇನು ಸಾಫ್ಟಾಗಿ ಇಷ್ಟಪಡ್ತಾಳೋ ನನಗಂತೂ ಅದರ ಕಂಡ್ರೆ ಭಯ. ಸೊ ಏನಾರ ಮಾಡ್ಕೊಳ್ಳಿ ನೋಡಿ, ಎಷ್ಟೊತ್ತು ಬೇಕಾ ನಾವು ಮಾಡ್ಕೊಳ್ಳಿ. ನಾನಂತೂ ಮಲ್ಕೊತಾ ಇದ್ದೀನಿ. ಎನಿವೇಸ್ ವಿಶ್ ಯು ವೆರಿ ಹ್ಯಾಪಿ ಬರ್ಡೇ ಅನ್ವಿತಾ. ಎಗರ್ಬೇಡ, ಬಿಲ್ಡಿಂಗ್ ಹೊಸದಾಗಿ ಕಟ್ಟಿರೋದು. ಸಿಗೋಣ ನಾಳೆ ಏನೇನು ಮಾಡ್ತೀವಿ ತೋರಿಸ್ತೀವಿ. ಓಕೆನಾ? Till that, stay tuned. Bye and good night as of now. Okay? ಸಿಗುವ ಬೆಳಿಗ್ಗೆ. ಹಲೋ ಗೈಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಅಂದರೆ ಇವಾಗ ಮಾರ್ನಿಂಗ್ ಆಗಿದೆ. ಅವಳು ನಾವು ಮನೆಗೆ ಬಿಟ್ಟು ಲೈಕ್ ಇಟ್ ವಾಸ್ ಅರೌಂಡ್ 8:30 ಅವಳು ಮನೆಗೆ ಬಿಟ್ಟು ಬಂದು ನಾನು ಫ್ರೆಶ್ ಅಪ್ ಆಗೋಣ ಅಂತ. ಸೊ ಇವಾಗ ನಾನು ಫ್ರೆಶ್ ಅಪ್ ಆಗಿ ತಿರ್ಗಾ ಅವಳನ್ನ ಪಿಕ್ ಮಾಡಿ ಆಮೇಲೆ ನೋಡೋಣ ಹೌ ಇಟ್ ಗೋಸ್ ಅಂತ. ಸೊ ನೋಡೋಣ ಸೆಲೆಬ್ರೇಷನ್ ನೈಟ್ ಎಲ್ಲ ಹೇಗಿತ್ತು ಅಂತ. ಹೋಪ್ಫುಲಿ ನಿಮಗೆಲ್ಲ ಯಾರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಅವಳದ್ದು ಸಖತ್ ಇಷ್ಟ ಆಯಿತು. ಅವಳು ಹಂಗೆ ಹೇಳಿದೆ ನಾನು ಕ್ಯೂಟಾಗಿ ಏನಾದರೂ ಇದ್ದರೆ she'll like, because she's very much simple as I told you. So guys, next plan ಇರೋದು ಇವಾಗ ಹೇಳ್ಬಿಟ್ರೆ ನೀವು ಆಮೇಲೆ ವಿಡಿಯೋನೇ ನೋಡಲ್ಲ ಅಲ್ವಾ? ವಿಡಿಯೋ ನೋಡಲ್ಲ ಅಂತ ಅಲ್ಲ, ನಿಮಗೂ ಸ್ವಲ್ಪ ಸಸ್ಪೆನ್ಸ್ ಇರಲಿ ಹೆಂಗೆ ಮಾಡ್ತಾರೆ ಏನು ಅಂತ. ಎಷ್ಟು 1 o'clock 1:10 ಆಯಿತು. ಐ ಡೋಂಟ್ ನೋ ವೈ ಇನ್ನೂ ಕಾಲ್ ಮಾಡಿಲ್ಲ, ಏನೂ ಇಲ್ಲ. ಸ್ಟಿಲ್ ಗೆಟಿಂಗ್ ರೆಡಿ. ಇಟ್ಸ್ ಓಕೆ. 11 ಗಂಟೆ ನಾನು ವ್ಲಾಗನ್ನು ನೋಡೋಣ ಅಂತ ನೋಡ್ತಾ ಇದ್ದೆ. ನೋಡಿ ಗೈಸ್, ಯಾರ್ಯಾರು ಈ ವ್ಲಾಗ್ ನೋಡಿಲ್ಲೋ ಬೇಗ ಹೋಗಿ ನೋಡಿ. ವಿಲ್ ಡೆಫಿನೆಟ್ಲಿ ಹ್ಯಾವ್ ಫನ್. ಸೇಯಿಂಗ್ ಎಸ್ ಫಾರ್ ಮೈ ಬೆಸ್ಟ್ ಫ್ರೆಂಡ್ ಅಂತ ನೋಡಿ ಗೈಸ್, ಯು ವಿಲ್ ಡೆಫಿನೆಟ್ಲಿ ಹ್ಯಾವ್ ಫನ್. ಆಯಿತಾ? ಇವಾಗ ಬಾ ಅಂತ ಮೆಸೇಜ್ ಮಾಡಿದ್ರೆ ಅವಾಗಿಂದ ಇದನ್ನೇ ಹೇಳ್ತಾ ಇದ್ದು, ಬೋರ್ ಮಾಡಿದ್ರೆ ಐ ಆಮ್ ರಿಯಲಿ ಸಾರಿ. ಸೊ ಫಸ್ಟ್ ಬೇಗ ಹೋಗೋಣ. ಒಂದು ಸ್ವಲ್ಪ ಎಕ್ಸ್ಚೇಂಜ್ ಇದೆ ಬಟ್ ಇದನ್ನಂತೂ ಎಕ್ಸ್ಚೇಂಜ್ ಮಾಡಿಬಿಟ್ಟು ಇವಾಗ ಎಲ್ಲ ಹೋಗೋಣ. ಸಾರಿ, ಅಲ್ಲಿ ಹೋಗೋಣ ಅನ್ವಿತಾ ಮನೆ ಹತ್ರ. ಏನೋ ಮಾತಾಡ್ತೀನಿ ಬಿಕಾಸ್ ಟೈಮ್ ಆಗೋಯ್ತು ಗೈಸ್ ಅದಕ್ಕೆ. ಓಕೆ, ನಾವು ವಿಲ್ ಸಿ ದಟ್. ಫೋನಲ್ಲಿ ಯಾವಾಗಲೂ ಮಾತಾಡ್ತಾ ಇರ್ತೀಯ? ಯಾರ ಜೊತೆ? ಹೇಳು. ನಾನೇ ಕೊಡ್ತಿರೋದು. ಏನ್ ಬಾರಿ ಮಾತಾಡ್ತಾ. ನಾಚಿಕೆ ಆಗಲ್ವಾ ಭಾವನ? ಅಲ್ಲ ನಾಚಿಕೆ ಆಗಲ್ವಾ ಈ ತರ ಶೇಮ್ಲೆಸ್? ಬೈಕ್ ನೋಡಿ ಗೈಸ್, R15 ಏನ್ ಸೈಕಾಗೈತೆ. ಗೋಲ್ಡ್ ಇದು ವಾಯ್ಸ್ ಕೇಳ್ಸಲ್ಲ ಬಿಕಾಸ್ ಏನೋ ಆಗಿದ್ದ ಫ್ಯಾನ್ ಅದಕ್ಕೆ. ಅನ್ವಿತಾ ಗೈಸ್, ಅನ್ವಿತಾ ಔಟ್ಫಿಟ್ ಸಖತ್ತಾಗಿದೆ ಅಲ್ಲ? ಎಸ್, ಯು ಆರ್ ಲುಕಿಂಗ್ ಪ್ರಿಟಿ ಡೂಡ್. ನೋಡಿ ಗೈಸ್, ಯಾವ ರೇಂಜ್ ಸೈಕಾಗಿದಲ್ಲ. ನಂಗೆ ವೈಟ್ ಇಸ್ ಎಸ್ಥೆಟಿಕ್. ಹಾ ಗೈಸ್, ಇವತ್ತು ಫ್ರೈಡೇ ಅಷ್ಟು ರಶ್ ಇಲ್ಲ. ನಾವು ಬುಕ್ ಮಾಡ್ಕೊಂಡು ಬರ್ಬೇಕು. ಇಲ್ಲೇ ಬಂದು ಬುಕ್ ಮಾಡ್ಬೇಕು. ಐ ಮೀನ್ ಸರಿ ಗೈಸ್, ಬನ್ನಿ ಮುಂದೆ ಫಸ್ಟ್ ಟೇಬಲ್ ಹುಡ್ಕೋಣ. ಫೈನಲಿ ವಿ ಗಾಟ್ ದಿಸ್ ಬ್ಯೂಟಿಫುಲ್ ಸೆಟ್ಟಿಂಗ್. ನೋಡಿ ಗೈಸ್, ಸೈಕಾಗಿದೆ. ಐ ಜಸ್ಟ್ ಲವ್ ದ ಆಂಬಿಯನ್ಸ್. ದಿಸ್ ಇಸ್ ಮೈ ಫಸ್ಟ್ ಟೈಮ್ ಆಯ್ತಾ ಬಂದಿರೋದು ಇಲ್ಲಿಗೆ. ಯೂಶಲಿ ವಿ ಗರ್ಲ್ಸ್ ಲವ್ ಟು ಎಕ್ಸ್ಪ್ಲೋರ್ ಜಾಸ್ತಿ. ಎಲ್ಲಾದರೂ ನಾನು ಅನ್ವಿತಾನೆ ಬರ್ತೀನಿ ಬಿಕಾಸ್ ಯಾರು ಬರಲ್ಲ ನಮ್ಮ ಜೊತೆ ಫ್ರೆಂಡ್ಸ್ ಎಲ್ಲ. ಸೊ ಯಾ, ದಿಸ್ ಇಸ್ ದ ಸೀಟಿಂಗ್ ವಿಚ್ ವಿ ಗಾಟ್. ಹೌ ಇಸ್ ಇಟ್ ಅನ್ವಿತಾ? ಹೌ ಇಸ್ ದ ವೈಬ್? ನೈಸ್ ನೋ? ಐ ಜಸ್ಟ್ ಲವ್ ದ ಫಿಶಸ್ ಓವರ್ ದೇರ್. ವಿ ಶುಡ್ ಸ್ಕ್ಯಾನ್. ಓಕೆ, ಸ್ಕ್ಯಾನ್ ಮಾಡೋ ಗೈಸ್. ನೋಡಿ ಗೈಸ್, ಇವಾಗ ಇಲ್ಲಿ ಸ್ಕ್ಯಾನರ್ ಇದೆ ಅಲ್ಲಿ. ಅದು ಸ್ಕ್ಯಾನ್ ಮಾಡಿಬಿಟ್ಟು ಆರ್ಡರ್ ಮಾಡೋದು. ಅದು ಗೊತ್ತಿರೋ ವಿಷಯನೇ. ಇಷ್ಟೊಂದು ಕಡೆ ಫೋಟೋಸ್ ಎತ್ಕೊ. ಯಾ ಗೈಸ್, ಇವಾಗ ಜಸ್ಟ್ ಫುಡ್ ಆರ್ಡರ್ ಮಾಡಬೇಕು. ಲೈಕ್ ಸ್ಕ್ಯಾನ್ ಮಾಡಿದ್ದೀವಿ. ಸೊ ಯಾವ್ದು ಮಾಡೋಣ? ಸ್ಟ್ರಾಬೆರಿ ಆ್ಯಂಡ್ ಬೇಸಲ್ ಲೆಮನೇಡ್. ಸೊ ಆಫ್ಟರ್ ದ್ಯಾಟ್ ವಾಟ್ ಯು ವಾಂಟ್ ಟು ಹ್ಯಾವ್? ಬರ್ಡೇ ಗರ್ಲ್, ಇಟ್ಸ್ ಯುವರ್ ವಿಶ್. ಪಿಜ್ಜಾ. ನೀನು ಅವ್ರ ಮೆನ್ಯೂ ಚೆಕ್ ಮಾಡೋ ಅಷ್ಟರಲ್ಲಿ ನಾವು ಸುಮ್ಮನೆ ಹಂಗೆ ಫೋಟೋಸ್ ಇಸ್ಕೊಳೋಣ ಅಂತ ಅನ್ಕೊಂಡಿದ್ದೀನಿ. ಎನಿವೇಸ್ ವಿಲ್ ಸಿ ಗೈಸ್. ಏನು ಗೊತ್ತಾ, ಇಲ್ಲಿ ನಾವು ಜಸ್ಟ್ ಡೆಸರ್ಟ್ಸ್, ಮಾಕ್ಟೈಲ್ಸ್ ಅದು ಅಷ್ಟೇ ಟ್ರೈ ಮಾಡೋಣ ಅಂತ ಬಂದಿತ್ತು. ಸೊ ನಾವು ಹಾನೆಸ್ಟಾಗಿ ಹೇಳ್ಬೇಕಂದ್ರೆ ನಮಗೆಲ್ಲ ಸೆಟ್ ಆಗೋದು ಇಲ್ಲೆಲ್ಲ ತಿಂದರೆ ಚೆನ್ನಾಗಿ ತಿನ್ಬೇಕು ಕರೆಕ್ಟಾಗಿ. ಹಾನೆಸ್ಟ್ ಏನಂತ ಇಟ್ಸ್ ವೆರಿ ಎಕ್ಸ್ಪೆನ್ಸಿವ್ ಗೈಸ್. ಆ್ಯಕ್ಚುಲಿ ಇವಾಗ ವಿ ಕೇಮ್ ಟು ಹ್ಯಾವ್ ಲಂಚ್. ಅಲ್ಲಿ ವಿ ಜಸ್ಟ್ ಟ್ರೈಡ್ ದಿಸ್ ಪಿಜ್ಜಾ ಆ್ಯಂಡ್ ಒಂದು ಮಾಕ್ಟೈಲ್ ಅಷ್ಟೇ. ಸಾರಿ ತೋರ್ಸೋಕ್ಕಾಗಿಲ್ಲ, ನಿಜ ಬೇಜಾರು ಮಾಡ್ಕೊಬಿಡಿ. ಅದೇನಂತಾರೆ, ಇವಾಗ 9:47 ರೆಸ್ಟೋರೆಂಟ್ ಬಂದಿದ್ದೀವಿ. ಗೈಸ್ ಒಂದು ಹೇಳಲ್ಲ, ಆನೆಸ್ಟಾಗಿ ಹೇಳ್ಬೇಕಂದ್ರೆ ಏನೋ ಸ್ಯಾಲ್ರಿ ಕೈಯಲ್ಲಿದ್ದಾಗ ಆ್ಯಂಡ್ ಆ ಥರ ಇದ್ದಾಗ ದಟ್ ಈಸ್ ಓಕೆ. ಹೈ ಗೈಸ್, ನಾನು ಅನ್ಸಿದ್ದೀನಿ ದಟ್ ಈಸ್ ಓಕೆ ಅಲ್ವಾ? ಅವಾಗ ದಟ್ ಈಸ್ ಫೈನ್. ಬಟ್ ಗೈಸ್ ಒಂದು ಹೇಳ್ತೀನಿ, ಇಟ್ ಈಸ್ ಲೈಕ್ ಒನ್ ಟೈಮ್ ಎಕ್ಸ್ಪೀರಿಯನ್ಸ್. ಒಂದ್ಸತಿ ಹೋಗಿ ಬರ್ಬೋದು, ತಿರ್ಗಾ ಹೋಗಕ್ಕಾಗಲ್ಲ. ಆನೆಸ್ಟ್ ಆಗಿ ಹೇಳ್ಬೇಕು, ನಮ್ಮಂತ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಇವಾಗ ನಮ್ ಬಿಲ್ 600-700 ಆಯ್ತು, ವಿಚ್ ವಾಸ್ ನಾಟ್ ವರ್ತ್. One pizza that was not worth. In fact, Pizza Mania, Domino's, so that would have come. That's fine, it's okay, nothing wrong. ಆಂಬಿಯನ್ಸ್ ಅದೆಲ್ಲ ಚೆನ್ನಾಗಿತ್ತು, ಇಲ್ಲ ಅಂತ ಇಲ್ಲ.
ಸೊ ಇಫ್ ಯು ವಾಂಟ್ ಟು ಟ್ರೈ ಔಟ್ ಒನ್ಸ್ ಅದನ್ನ ಹ್ಯಾಬಿಟ್ ಮಾಡ್ಕೋಬೇಡಿ ಅಷ್ಟೇ 1947 ಕೇಳಿಲ್ಲ. Yes, this ambience is also crazy. Where will sit? And here. Guys, ಏನೋ ಹಿಂದಿದ ಹಾಕ್ಬಿಟ್ಟವ್ರು ಗೈಸ್, ನಂಗೇನು ಅರ್ಥ ಆಗಲ್ಲ. ನಾರ್ತ್ ಇಂಡಿಯನ್ಸಾ ಎಲ್ಲ ಸಿಗುತ್ತೆ ಅಲ್ಲ? I'm just asking this restaurant. ಮೇಬಿ ಐ ಡೋಂಟ್. ಹಾಯ್ ಗೈಸ್. ಇದೇನು ಆನೆಸ್ಟ್ ಆಗಿ ಹೇಳ್ಬೇಕಂದ್ರೆ ಇದು ಅನ್ವಿತಾದು ಫೇವ್ರೆಟ್ ರೆಸ್ಟೋರೆಂಟ್ ಮಲ್ಲೇಶ್ವರಂ ಅಲ್ಲೊಂದು. ಆ್ಯಂಡ್ ಕುಡಿ ಅಲ್ಲಿ ಬ್ಲಾಗ್ ಮಾಡ್ತಿದ್ದೆ ಗೈಸ್. ಏನು ಗೊತ್ತಾ, ಅನ್ವಿತಾ ಫೇವ್ರೆಟ್, ಸಾರಿ ಅವಾಗಲೇ ಅದು ಇಂಟ್ರಪ್ಟ್ ಆಗಿತ್ತು. ಯಾ, ಅನ್ವಿತಾ ಫೇವ್ರೆಟ್ ರೆಸ್ಟೋರೆಂಟ್ 1947. ಯೂಶಲಿ ಮಲ್ಲೇಶ್ವರಂ ಅಲ್ಲೊಂದಿದೆ ಆ್ಯಂಡ್ ರಾಜಾಜಿನಗರಲ್ಲಿ ಮಲ್ಲೇಶ್ವರಮಲ್ಲಿ ದಾಲ್ ಕಿಚಡಿ ತಿಂದಿದೆ. ದಟ್ ವಾಸ್ ಲೈಕ್, ಇವೆಲ್ಲ ನಮ್ಮ ಕೈಂಡ್ ಆಫ್ ಫುಡ್ ಗೈಸ್, ಇವೆಲ್ಲ ನಾವು ಕೊಡೋಷ್ಟು ವರ್ತ್ ಅನ್ಸುತ್ತೆ. ಇಲ್ಲಿ ಚೆನ್ನಾಗಿರುತ್ತೆ. ಇಲ್ಲಿ ಬುಫೆ ಸಿಸ್ಟಮ್ ಇದೆ. ಲೈಕ್ ನಿಮಗೆ ಏನೋ ಜಾಸ್ತಿ ಜನ ಇದ್ರೆ ಬುಫೆಗೂ ಬರ್ಬೋದು, ಅದು ಚೆನ್ನಾಗಿರುತ್ತೆ. ಅದು ಬುಫೆ ಬಂದ್ಬಿಟ್ಟು 800 rupees per ಸೋಂಬೇರಿಗೆ AC ಇದೆ, ಸೋಫಾ ಇದೆ, ಆರಾಮಾಗಿ ತಿನ್ಕೊಂಡು ನಿದ್ದೆ ಮಾಡ್ಕೊಂಡು ನೋಡಿದ್ರೆ ಆಂಬಿಯನ್ಸ್ ತುಂಬ ಚೆನ್ನಾಗಿದೆ ಆ್ಯಂಡ್ ತುಂಬ ನೀಟ್ ಆ್ಯಂಡ್ ಕ್ಲೀನ್ ಇದೆ ಗೈಸ್. ಏನು ಗೊತ್ತಾ, ಬಟ್ ಆದರೂ ನಾನು ನಿಮ್ಗೆ ಏನೋ ತೋರಿಸ್ಬೇಕು ಅಂದ್ಕೊಂಡೆ ಇದ್ದೆ. ಅಲ್ಲಿ ಫೇಮಸ್ ನಮಗೆ ಇಷ್ಟ ಆಗೋದು ಅದನ್ನು ಹೇಳಿದೆ ನಾನು. ಅನ್ವಿತಾ ಫಸ್ಟ್ ಟೈಮ್ ಕರ್ಕೊಂಡು ಬಂದು ನನಗೆ ಇಷ್ಟ ಆಗಿತ್ತಂದರೆ ಇದು ದಾಲ್ ಕಿಚಡಿ ನೋಡಿ ಗೈಸ್. ಟೆಂಪ್ಟ್ ಆಗ್ತಿದ್ಯಾ ಗೈಸ್? ಸಾರಿ, ನೀವು ಅಂದರೆ ನಾನು ಕಮೆಂಟಲ್ಲಿ ಒಂದೇ ಒಂದು ಕಮೆಂಟ್ ಹಾಕಿ ತರಿಸ್ಕೊಡ್ತೀವಿ. ಕ್ಯಾಶ್ ಆನ್ ಡೆಲಿವರಿ ಪಕ್ಕ. ಹೇ ಜಸ್ಟ್ ಜೋಕಿಂಗ್. ನೀವು ಬಂದು ತಿನ್ನಿ ಗೈಸ್, ಸಕ್ಕತ್ತಾಗಿರುತ್ತೆ. ಓಕೆನಾ? ನೀವೆಲ್ಲ ಬಂದು ಫ್ಯಾಮಿಲಿ, ಇಟ್ಸ್ ವರ್ತ್. ಗೈಸ್ ನನಗೆ ಇವಾಗ ಓಡಿಸಿ ಗಾಡಿ ಸುಸ್ತಾಗ್ಬಿಟ್ಟಿದೆ ಗೈಸ್. ಇವಾಗ ಫಿನಿಕ್ಸ್ ಮಾಲ್ಗೆ ಬಂದ್ರಿ, ತಿರ್ಗಾ ಬಂದ್ರಿ, ಎಕ್ಸ್ಚೇಂಜ್ ಮಾಡಿದ್ದೆ ಅದೊಂದು ಎಕ್ಸ್ಚೇಂಜ್ ಕೊಟ್ಬಿಟ್ಟು ಸೈಜು ಅದೇ ಹೇಳಿದ್ನಲ್ಲ ಭಾರಿ ಸಣ್ಣ ಇದ್ದೀನಿ ಅಂತ ಬಂದ್ಬಿಟ್ಟು ಎಕ್ಸ್ಚೇಂಜ್ ಕೊಡೋಣ ಬನ್ನಿ ಇವಾಗ. ಅಯ್ಯೋ ಹಿಂಗೆಲ್ಲ ಹುಷಾರು ಗೈಸ್, ನಾನು ಬ್ಲಾಗ್ ಮಾಡ್ತೀನಿ, ನೀವು ಮಾಡೋಕ್ಕೆಲ್ಲ ಹೋಗ್ಬೇಡಿ. ಆಮೇಲೆ ಜಿಪ್ ಹಾಕೋ ಬರುತ್ತೆ ಕಣೆ, ಜಾಸ್ತಿ ಆಗ್ಬೇಡ, ಇದಕ್ಕಿಂತ ಏನು ಸಣ್ಣ. ಹಾಂ ಓಕೆ, ಪರ್ಫೆಕ್ಟ್ ಅಲ್ಲ? ಪರ್ಫೆಕ್ಟ್. ಹಾಂ ಗೈಸ್ ನೋಡಿ ಗೈಸ್, ಇದೆ ಎಕ್ಸ್ಚೇಂಜ್ ಕೊಡಿ. ಎಷ್ಟು ತೊಗೊಂಡೋಗ್ಬಿಡಿ, ಭಾರಿ ಸಣ್ಣ ಇದ್ದಾಳೆ ಅನ್ಕೊಂಡ್ಬಿಟ್ಟಿದ್ದಾನೆ. ಓಕೆ, ಇದು ಎಕ್ಸ್ಚೇಂಜ್ ಆಯಿತು. ಬಟ್ ಏನು ಗೊತ್ತಾ ಗೈಸ್, ಸೀರಿಯಸ್ಲಿ ಎಕ್ಸ್ಚೇಂಜ್ 150 rupees ಎಕ್ಸ್ಟ್ರಾ ಪೇ ಮಾಡಬೇಕಂತೆ. ಲಿಟ್ರಲಿ ಇಲ್ಲಿ ಬಂದು ನೋಡ್ಕೊಂಡು ಹೋಗಿ, ನಾವು ಅದೇ ಪ್ಲಾನ್ ಮಾಡಿತ್ತು. ಇಲ್ಲಿ ಬಂದು ನೋಡ್ಕೊಂಡು ಹೋಗ್ಬಿಟ್ಟು ಆನ್ಲೈನಲ್ಲಿ ತರಿಸ್ಬಿಟ್ಟು ಸೀರಿಯಸ್ 150 ಯಾವ ಅನ್ಕೊಡ್ತಾನೆ ಗೈಸ್? ಸುಮ್ಮನೆ 150 ಅಂದರೆ ತಗೊಂಡ್ವಿ, ಆಮೇಲೆ ಇವಾಗ ನೋಡಿದ್ರೆ ವಾಪಸ್ ನಮಗೆ ಟೋಪಿ ಆಗ್ತಾ. ಅದಕ್ಕೆ ಗೈಸ್ ಈ ಥರ ಏನು ಕಾಂಟ್ ಹೆಲ್ಪ್. ಎನಿವೇಸ್ ಗೆಸ್ ವೇರ್ ವಿ ಆರ್ ಗೋಯಿಂಗ್? ಹೇಳ್ಬಿಟ್ಟೆ. ಓಕೆ ಬನ್ನಿ ಹೋಗೋಣ. ಟೈಮ್ ನಿಮಗೂ ತೋರಿಸ್ತೀನಿ ಏನೇನು ಆಟ ಆಡ್ತೀವಿ ಅಂತ. ನನಗೇನು ಅಷ್ಟು ಇಂಟ್ರೆಸ್ಟ್ ಇಲ್ಲ, ಇವಳಿಗೆ ಇಂಟ್ರೆಸ್ಟ್. ನೋಡೋಣ. ಸೊ ಲೆಟ್ಸ್ ಸಿ ಹೌ ಇಟ್ ಗೋಸ್. ಬೇಗ ಅವಳು ಸಿಕ್ತಾ ಖುಷಿನ ಬಾಡಿ ನಾಟ್ಯ ಆಡು. ನಂಗೊಂದೆರಡು ಗೇಮ್ ಕೊಡ. ಇದಾಡ್ಬೇಕಾ ಗೈಸ್? ಯಾರು ಗೈಸ್ ಇವಳು? ಆಡು ಕೊಡೋದು, ಬ್ಯಾಗ್ ಎತ್ಕೊಂಡು. ಏಯ್ ಕೊಡ ಇರ್ಲಿ ಗೈಸ್. ಇದೆ ನಮ್ ಜೋಕರ್ ಗೇಮ್ ಅಂತ. ಅದು ಜೋಕರ್ನ ಹೊಡಿಬೇಕು ಬಾಲಲ್ಲಿ. ಆಯ್ತು, ಓಕೆ. ಟಾಪ್ ಮಾಡ್ದಾ? ಆಡು. I want you to look very carefully at these clowns. Ouch! ಏ ಪಾಪ ಕಣೆ ಗೈಸ್, ಹೊಡೆದು ಸಾಯಿಸ್ಬಿಡ್ಲೆ ಗೈಸ್. ಅಯ್ಯಪ್ಪ ನಾ ಒಂದೇ ಒಂದು ಮಿಕ್ಕಿದ್ದು ಅಷ್ಟೇ. ಇಟ್ಸ್ ಓಕೆ, ಗುಡ್ ರೈಟ್. ನಾವು ಬೇಡ ಗೈಸ್. ಏನು ಗೊತ್ತಾ, ಇವಾಗ ಅದೇನೋ ರಿಂಗ್ ಆಗ್ಬೇಕಂತೆ ಅದ್ರೊಳಗಡೆ. ಇಟ್ ಡಿಪೆಂಡ್ಸ್ ಅಪಾನ್ ದ ಕಲರ್ ಆಫ್ ದ ಬಾಟಲ್. ಲೈಕ್ ದಿಸ್. ಓಕೆ, ವಾಯ್ಸ್ ಅಲ್ವಾ ಕೇಸ್ ಎಲ್ಲ ಮೈಕ್ ಕೊಡು ಅಂದ್ರೆ ಕೊಡ್ತಾನೆ ಇಲ್ಲ ನೀವು. ಓಕೆ ಜಸ್ಟ್ ಆಡು. ನಾವು ರೀಚಿಗೆ ಲಾಟ್ ಹೊಡಿದ್ದಾರೆ ನೋಡಿ ಗೈಸ್. ಇದೊಂದು ಆಡ್ಬಿಟ್ಟು 280. Here goes 100, now it's 280. Full ಅನ್ವಿತಾಗೆ ಬರ್ಡೇ ಲಕ್ಕಿ ಚಾಮ್ ವಿಲ್ ಪ್ಲೇ ಬಾಸ್ಕೆಟ್ಬಾಲ್ ನಾವು. ಬಾ ಹಾಕು ಬಾಯ್ ಕಡ ಬೇಸ್ ಬೆಲ ನೋಡಿ ಗೈಸ್. ಹಾಕು, ಟೈಮ್ ಆಗೋಗುತ್ತೆ. ನೋಡು. ವಾವ್ ಸೂಪರ್, ಎಷ್ಟು ಸಕ್ಕತ್ತಾಗಿ ಆಗ್ತಾ ಇದೆಯಾ ಎಲ್ಲ ಸ್ಟ್ರೈಕು. ಮಿಡಲಲ್ಲಿ ಹಾಕು, ಮಿಡಲು. ಸೈಡ್ಗೆ ಹಾಕಿದ್ಲು ನೋಡಿ ಚಾಂಪಿಯನ್. ಅವಾಗಲೇ ಹಂಗೆ ಗೈಸ್, ಇವಾಗ ಕೇಳಬೇಕು. ಪ್ರೆಸ್ ಸ್ಟಾರ್ಟ್.
ಬಂದು ಬೈ ನಾನು ಹೇಳಿದ್ನಲ್ಲ ಲಾಸ್ಟ್ ಬ್ಲಾಗಲ್ಲಿ ನಾನು ಅಲ್ಲಿ ಫೋಟೋ ಇಟ್ಕೊ. ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ನಲ್ಲ ನಂದು ಫೇವ್ರೇಟ್ ಬೈಕ್ R15. ಸ್ಟಂಟ್ ಎಲ್ಲ ಮಾಡ್ತಾಳೆ ಗೈಸ್ ಅವಳು. ನನ್ನ ಬೈಕ್ ಆಯ್ತು ಇವರು ಕಾರ್ ಓಡಿಸಲ್ಲ ಅಂತ ಬಂದಳೆ. ಡ್ರೈವಿಂಗ್ ಬ್ಲಾಗ್ ಕೇಳಿದ್ರಲ್ಲ ಬೇರ್ ಫುಟ್ಟು ನೋಡಿ ಸುಮ್ಮನೆ ಜಾಕ್ ಮಾಡ್ತಿದ್ದೆ. ಬಿಡ್ಸೋ ಓಕೆ ನಾವು ಸ್ವಲ್ಪ ಟೈಮ್ ಕೊಡಿ ನಮಗೂ. ಫೋಟೋ ಹಿಡಿದು ನೋಡಿ ಗೈಸ್ ಅನ್ವಿತಾ ಮೇಲ್ಗಡೆ ಮಿಂಚ್ತಾಳೆ. 6 ಪಿಕ್ಚರ್ ನೋಡ್ದೆ. ಗೈಸ್ ಫೈನಲಿ ನಾವು ಕಾಣಿಸ್ತಿದ್ವಿ ಹಿಂಗೆ ಹಿಂಡಿ ಗೈಸ್ ನಾನು ಹಿಂಗೆ ಯಾ ಗೈಸ್ ಫೈನಲಿ ಗೇಮ್ಸ್ ಎಲ್ಲ ಮುಗಿಸ್ದೆ. ಖುಷಿನಾ? ಇವಾಗ ಇನ್ನೊಂದು ಲಾಸ್ಟ್ ಒಂದಿದೆ, ಆಮೇಲೆ ಅವಳ ಎಕ್ಸ್ಪೀರಿಯನ್ಸ್ ಎಲ್ಲ ಓವರ್ ಆಲ್ ಹೇಗಿತ್ತು ಅಂತ ಕೇಳೋಣ. ಸದ್ಯಕ್ಕೆ ಮನೆಗಲ್ಲ ನನ್ನ ತಂಗಿಗೆ ಏನೋ ಕಪ್ ಕೇಕ್ ಬೇಕಂದ್ರೆ ಕೊಟ್ಬಿಟ್ಟು ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಹೋಗಿ ನೋಡೋಣ. ಇನ್ನೂ ಸ್ವಲ್ಪ ಇನ್ನೂ ಇದೆ, ಇನ್ನೂ ಒಂದು 40% ಇದೆ. ಬನ್ನಿ ದಿವಸದಿಂದ ಓಡಾಡಿ ಇದ್ದೇ ಜಾಗದಲ್ಲಿ ಅದು ಜೀನೆ ಕರೆಕ್ಟಾಗಿ ಜೀನೆ ಅದು ಅಭ್ಯಾಸಿ 2 ವೀಲರ್. ನೈಟ್ 10 ಗಂಟೆಗೆ ಮಲ್ಕೊಂಡ್ರೆ ಬೆಳಿಗ್ಗೆ 10 ಗಂಟೆಗೆ ಎದ್ದೋಳೋದು. ನಾಳೆ ದೇವಸ್ಥಾನ ಹೋಗಿ ಮೇಡಮ್. ಹೋಗೋಣ ಸರಿ ಬನ್ನಿ, ಇವಾಗ ಅವಳು ಇಷ್ಟ ಬರಂಗೆ ಬರ್ಲಿ ಬಿಟ್ರಿ. ಅಯ್ಯೋ 12 ಗಂಟೆಗೆ ತಾನೇ ಹೋಗೋಣ ನಾವು ದೇವಸ್ಥಾನಕ್ಕೆ. ಯಾಕೆ ಓವರಾಗಿ ಆಡ್ತಾ ಇದೆ ಅವ್ನ ಮುಂದೆ? ಸರಿ ಗೈಸ್ ಬನ್ನಿ ಇವಾಗ ಮನೆಗೆ ಹೋಗೋಣ. ಅದೇನ ಎಲ್ಲರೂ ಮಕ್ಕ ನೋಡ್ತಾರೆ ಗೈಸ್, ಯಾಕೆ ಗೊತ್ತಿಲ್ಲ. ಬ್ಲಾಗಿಂಗ್ ಎಲ್ಲ ಯಾರು ಕ್ಯಾಮ್ರಾ ತಗೊಂಡು ಯಾರೋ ಏನೋ ಅದು ಸೆಲ್ಫಿ ಕ್ಯಾಮ್ರಾ ಇಟ್ಕೊಂಡ್ರೆ ಅದೊಂತಾರೆ, ಉಲ್ಟಾ ಕ್ಯಾಮ್ರಾ ಇಟ್ಕೊಂಡ್ರೆ ಸ್ಕ್ರೀನ್ ಎಲ್ಲ ನನ್ನ ವಿಡಿಯೋ ಹೋಗ್ಲಿ. ಇಟ್ಸ್ ಓಕೆ. ಎಲ್ಲರೂ ನಮ್ಮ ಮಮ್ಮಿನೂ ಹಿಂಗೆ ಆಡೋದು. ಬನ್ನಿ ಹೋಗೋಣ. ಸರಿ ಅವಾಗಿಂದ ಹೇಳ್ಕೊಂಡಿದ್ದೀನಿ, ಇವಾಗ ಪಕ್ಕ ಹೋಗೋಣ. ಮನೆಗೆ ಬಂದು ಈಗ ಫುಲ್ ಟಯರ್ಡ್ ಆಗಿಬಿಟ್ಟಿದೀವಿ. ಸಕ್ಕತ್ 7 ಗಂಟೆ ಟಯರ್ಡ್ ಆಯ್ತಾ ಗೊತ್ತಿಲ್ಲ. ನಾನು ಗಾಡಿ ಓಡಿಸ್ದೋಳು, ನನಗೆ ಏನೋ ಇಲ್ಲ. ಇವ್ರು ದೊಡ್ಡದಾಗಿ ನೆನ್ನೆ ನೈಟು 2:30ಗೆ ಮಲಗಿದ್ದು, ಬೆಳಿಗ್ಗೆ 8 ಗಂಟೆಗೆ ಹೇಳ್ದೆ ನಾನು. ತಿರ್ಗಾ ಸುತ್ತಾ ಇದ್ದೀವಿ ಬೆಳಿಗ್ಗೆಯಿಂದ. ಟಯರ್ಡ್ ಆಗ್ದಿರ ಇನ್ನೇನಾಗುತ್ತೆ? ಓಕೆ ಗೈಸ್, ಅವಳ ಮಕ್ಕ ನೋಡಕ್ ಆಗ್ತಿಲ್ಲ, ಭಯ ಆಗ್ತಿದೆ. ಆಸ್ ಇಫ್ ನಾನು ನೋಡಕ್ ಆಗ್ತಿದೆ ನೋಡಿ. ಇವಾಗ ಏನಿಲ್ಲ, ಕೇಕ್ ಕಟ್ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬೇಕು ಗೈಸ್. ಯಾವ ದೇವಸ್ಥಾನ ಗೆಸ್ ಮಾಡಿ ನಾ ಅಷ್ಟರಲ್ಲಿ. ನಿಮ್ಗೆ ಗೊತ್ತಿರೋದೆ ದೇವಸ್ಥಾನ ಆಯ್ತಾ. ನೋಡಿ ಗೈಸ್ಗಳು, ಅದೇ ಬೇತಾಳ ಬರುತ್ತಲ್ಲ ಹಂಗೆ ವೈಟ್ ಕಲರ್ ಆಗಿ ಹಂಗೆ ಅವಳು ಅಲ್ಲ. ಅಲ್ಲಿದ್ದೆ ಹಾಯೇನು ಏನು ಅನ್ವಿತಾ ಏನು ಮಾಡ್ತಾವ ಗೈಸ್? ನೋಡಿ ಗೈಸ್, ಮೂತಿ ಫಸ್ಟ್ ಕೇಕ್ ಕೊಡ್ಸ, ಕೇಕ್ ಇಟ್ಕೊಂಡ್ಬಿಟ್ಟು ಅಕ್ಕಿ ತಗೊಂಡಿದ್ದೀರಿ. ನೆಕ್ಸ್ಟ್ ಏನಿಲ್ಲ, ಡೈರೆಕ್ಟ್ ನಮ್ಮ ಅಮ್ಮ ದೇವಸ್ಥಾನ, ಆಮೇಲೆ ಎಂಡ್ ಆಫ್ ದ ಡೇ ಅಷ್ಟೇ ಆಗೋಯ್ತು ಬರ್ಡೇ. ಸರಿ ಬಾ ಹೋಗೋಣ. ಗೈಸ್ ಐ ಫೈನಲಿ ರೀಚ್ಡ್ ಹೋಮ್. ಫುಲ್ ಬೆನ್ನೋಗ್ತಿದೆ ಗೈಸ್, ಸಿಕ್ಕಾಬಿಟ್ಟೆ ಬೆನ್ನೋಗ್ತಿದೆ. ಐ ವಾಸ್ ವೇಟಿಂಗ್ ಯಾವಾಗ ಹೋಗಿ ಬೆಡ್ ಮೇಲೆ ಫ್ಲಾಟ್ ಆಗ್ತೀನೋ ಅಂತ, ಬಿಕಾಸ್ ಅಷ್ಟು ಬೆನ್ನೋಗ್ತಿದೆ. ರೈಡಿಂಗ್ ಫಾರ್ 24 kilometers ವಾಸ್ ರಿಯಲಿ ಚಾಲೆಂಜಿಂಗ್ ಫಾರ್ ಮಿ, ಬಿಕಾಸ್ ನನಗೆ ಅಷ್ಟು ಜಾಸ್ತಿ ಬೆನ್ನೋಗ್ತಾ ಗೈಸ್. ಏನೋ ಗೊತ್ತಿಲ್ಲ, ಮೋಸ್ಟ್ಲಿ ಬ್ಯಾಕ್ ಕ್ಯಾಲ್ಸಿಯಮ್ ಸಮಥಿಂಗ್, ಐ ಆಮ್ ನಾಟ್ ಶ್ಯೂರ್. ಬಟ್ ಯಾ ನಂಗೆ ತುಂಬ ಬೆನ್ನೋ ಬರುತ್ತೆ. ಆ್ಯಂಡ್ ಆಫ್ ಕೋರ್ಸ್ ಮೈ ಹ್ಯಾಂಡ್ ಇಸ್ ಪೇನಿಂಗ್. ಅದಕ್ಕೆ ನಾನು ಹಿಂಗೆ ಇಟ್ಕೊಂಡು ವ್ಲಾಗ್ ಮಾಡ್ತಾಯಿದ್ದೀನಿ, ಟ್ರೈಂಗ್ ಮೈ ಬೆಸ್ಟ್. ಆ್ಯಂಡ್ ಯಾ ಈ ವ್ಲಾಗ್ನ ಇವಾಗ ಹೆಣ್ಣು ಮಾಡೋ ಕ್ಲಿಪ್ ಇದು. ಹೋಪ್ಫುಲಿ ಅನ್ವಿತಾ ಮೇನ್ ನಿನಗೆ ಈ ವ್ಲಾಗ್ ನಿನಗೆ ಇಷ್ಟ ಆಯಿತು ಅಂತ ನಾನು ಅಂದ್ಕೊಂಡು, ವ್ಲಾಗ್ ಅಂತೀನಿ, ಈ ಬರ್ಡೇ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ನೀನು ಕೇಳ್ದಂಗೆ ನಾನು ಆ್ಯಸ್ ಸಿಂಪಲ್ ಆಸ್ ದ್ಯಾಟ್ ಆ್ಯಂಡ್ ಆ್ಯಸ್ ಕ್ಯೂಟ್ ಆಸ್ ದ್ಯಾಟ್, ಆ್ಯಂಡ್ ನನಗೆ ಆದಷ್ಟು ನನ್ನ ಎಫರ್ಟ್ಸ್ ಹಾಕಿ ನಾನು ಮಾಡಿದ್ದೀನಿ. ಹೋಪ್ಫುಲಿ ನಿಂಗೆ ಇಷ್ಟ ಆಯಿತು. ಇಷ್ಟ ಆದರೆ ಐ ಆಮ್ ಆಫ್ ಕೋರ್ಸ್ ದ ಹ್ಯಾಪಿಯೆಸ್ಟ್ ಪರ್ಸನ್. ಯಾ ಇವೊಂದು ಹೇಳಬೇಕಂದ್ರೆ ಅನ್ವಿತಾ, ನಿಂಗೆ ಈ ಮೆಸೇಜ್ ಕನ್ವೆ ಮಾಡ್ತಿದ್ದೀನಿ ಗೈಸ್ ಅವಳಿಗೆ. ಯು ಆರ್ ನಾಟ್ ಓನ್ಲಿ ಮೈ ಬೆಸ್ಟ್ ಫ್ರೆಂಡ್, ಯು ಆರ್ ಮೋರ್ ದ್ಯಾನ್ ಮೈ ಫ್ಯಾಮಿಲಿ. ಸಾರಿ ಗೈಸ್, ನಾನು ಓರಿಯೋ ಇಂಟರಪ್ಟ್ ಮಾಡ್ತಾಯಿತ್ತು. ಸೊ ಈ ಮೊದಲೇ ಮೈಕಲ್ಲಿ ಇನ್ನೂ ಕೇಳಿಸಲ್ಲ ಅಂತ. ಸೊ ವಾಟ್ ವಾಸ್ ಐ ಟೆಲ್ಲಿಂಗ್ ಅಬೌಟ್ ಅನ್ವಿತಾ? ಯಾ ಅನ್ವಿತಾ, ಯು ಆರ್ ನಾಟ್ ಓನ್ಲಿ ಮೈ ಬೆಸ್ಟ್ ಫ್ರೆಂಡ್, ಮೈ ಫ್ಯಾಮಿಲಿ ಮೋರ್ ದ್ಯಾನ್. ಲೈಫಲ್ಲಿ ನಾನು ಏನು ಕಳ್ಕೊಂಡ್ರು ಏನು ಪಡ್ಕೊಂಡ್ರು ಎಲ್ಲ
ಪ್ರತಿಯೊಂದು ಸ್ಟೆಪ್ಪಲ್ಲಿ ನೀನು ಇರ್ತೀಯಾ ಕೂಡ ಅಂತ ಗೊತ್ತು. ನಾನು ನಿನ್ಗೇನು ಮಾಡಿದ್ದೀನೋ ಎಲ್ಲ ಗೊತ್ತಿಲ್ಲ ಅನ್ವತಾ, ಬಟ್ ಯು ಹ್ಯಾವ್ ಡನ್ ಸೋ ಮಚ್. ನನಗಷ್ಟೇ ಅಲ್ಲ, ನನ್ನ ಫ್ಯಾಮಿಲಿ, ನಮ್ಮ ಅಪ್ಪ ಅಮ್ಮಗೆ ಎಲ್ಲರಿಗೂ ಕೂಡ. ಈ ಥರ ಫ್ರೆಂಡ್ಸ್ಗೆ ಟಚ್ ಡೂಡ್, ನಾನು ಯಾರಿಗೂ ಈಸಿಲಿ ಇಷ್ಟು ಫ್ರೆಂಡ್ಸ್ ಸಿಕ್ಕಲ್ಲ. ಆ್ಯಂಡ್ ನಾನು ಅಷ್ಟು ಪುಣ್ಯ ಏನು ಮಾಡಿದೆ ನನಗೆ ಗೊತ್ತಿಲ್ಲ ನೀನು ನನ್ನ ಫ್ರೆಂಡಾಗಿ ಪಡ್ಕೊಳ್ಳೋದಕ್ಕೆ. ನಾನು ದೇವರಲ್ಲಿ ಏನು ಕೇಳ್ಕೊಳ್ಳೋದು, ನಮ್ಮಮ್ಮ ದುರ್ಗಾ ಪರಮೇಶ್ವರಿ ಆ್ಯಂಡ್ ಆಂಜನೇಯ ಅಲ್ಲಿ ಏನು ಕೇಳ್ಕೊಳ್ಳೋಂದರೆ ನಮ್ಮ ಫ್ರೆಂಡ್ಶಿಪ್ ಫಾರ್ ಎವರ್, ಲೈಫ್ ಟೈಮ್ ಹೀಗೆ ಜೊತೆಯಲ್ಲಿ ಖುಷಿಯಾಗಿರೋಣ ಅಂತ ಕೇಳ್ಕೊತೀನಿ. ಏನಾದರೂ ಬಂದರೂ ಎದುರಿಸೋಣ, ಬಟ್ ನಾಟ್ ಗಿವಿಂಗ್ ಅಪ್ ಆನ್ ಈಚ್ ಅದರ್. ಅಫ್ಕೋರ್ಸ್ ಐ ವೋಂಟ್ ಗಿವ್ ಅಪ್, ನನಗೆ ಗೊತ್ತು ನೀನು ಕೂಡ ಮಾಡಲ್ಲ ಅಂತ. ಆ್ಯಂಡ್ ತುಂಬ ಬೈತೀನಿ ಗೈಸ್ ಅವಳು, ನಾನು ಪಾಪ ಕೋಪ ಜಾಸ್ತಿ. ಆ ಕೋಪ ಅವಳ ಮೇಲೆ ಬಿಟ್ಟು ಇನ್ಯಾರ ಮೇಲೆ ತೋರಿಸಲ್ಲ, ಬಿಕಾಸ್ ಅವಳು ಅಷ್ಟೇ ಅರ್ಥ ಮಾಡ್ಕೊಳ್ಳೋದು, ಇನ್ಯಾರು ಅರ್ಥ ಮಾಡ್ಕೊತಾರೆ. ಲೈಫಲ್ಲಿ ಒಬ್ಬ ಪರ್ಸನ್ ಅಷ್ಟೇ ನಮ್ಮನ್ನು ಅರ್ಥ ಮಾಡ್ಕೊಳಕ್ಕಾಗೋದು. ಆ್ಯಂಡ್ ಹ್ಯಾಪಿ ಅನ್ವಿತಾ, ನೀನು ಎಲ್ಲ ಸಿಚುವೇಷನಲ್ಲೂ ಅರ್ಥ ಮಾಡ್ಕೊಂಡಿದ್ದೆ, ಜೊತೆಯಲ್ಲಿದೆಯಾ. ಐಮ್ ಜಸ್ಟ್ ಸರ್ಚಿಂಗ್ ಫಾರ್ ವರ್ಡ್ಸ್, ಏನು ಹೇಳೋಣ ಅಂತ. ಬಿಕಾಸ್ ಯು ಆರ್ ಬಿಯಾಂಡ್ ವರ್ಡ್ಸ್, ಯು ಆರ್ ಬಿಯಾಂಡ್ ಫ್ರೇಸಸ್. ಐ ಆಮ್ ನಾಟ್ ಏಬಲ್ ಟು ಫಾರ್ಮ್ ಅ ಸೆಂಟೆನ್ಸ್, ಫ್ರೇಸ್, ಎನಿಥಿಂಗ್ ಫಾರ್ ಯು. ಬಿಕಾಸ್ ಪುನೀತ್ ರಾಜ್ಕುಮಾರ್ ಸರ್ ಮಾತು ಹೇಳ್ತಾರೆ, ನಾವು ತುಂಬ ಇಷ್ಟಪಡೋರನ್ನ, ಬೇಕಾದವ್ರನ್ನ ಎಷ್ಟೇ ವರ್ಣಿಸಿದ್ರು ಅದು ಸಾಲಲ್ಲ, ಯಾವಾಗಲೂ ಇಲ್ಲಿ ಎದೆಯಲ್ಲಿರ್ತಾರೆ ಅಂತ. ಅಫ್ಕೋರ್ಸ್ ನೀನು ಅದು ಒನ್ ಅಮಾಂಗ್ ದೆಮ್ ಆ್ಯಂಡ್ ಫಸ್ಟ್ ಅಮಾಂಗ್ ದೆಮ್. ಅಫ್ಕೋರ್ಸ್ ನನ್ನ ಪೇರೆಂಟ್ಸ್ ಹೆಸರು ತೊಗೋತೀರೋ ಇಲ್ಲೋ ಗೊತ್ತಿಲ್ಲ ಮುಂದೆ. ಇವಾಗ ಅಫ್ಕೋರ್ಸ್ ತೊಗೋತೀನಿ, ಇಲ್ಲ ಅಂತ ಅಲ್ಸಲ್ಲ, ಹೇಳ್ತಾ ಇರೋದು. ಬಟ್ ನಿನ್ನ ಹೆಸರು ಖಂಡಿತ ಫಾರ್ ಎವರ್ ಐ ಆಮ್ ಗ್ರೇಟ್ಫುಲ್. ಆ್ಯಂಡ್ ಯು ಹ್ಯಾವ್ ಡನ್ ಮೋರ್ ದ್ಯಾನ್ ಎನಿಥಿಂಗ್, ಮೋರ್ ದ್ಯಾನ್ ಇನ್ಫ್ಯಾಕ್ಟ್ ವಾಟ್ ಐ ಡಿಸರ್ವ್. ನಾನು ಅದನ್ನು ಡಿಸರ್ವ್ ಮಾಡಿದ್ನಲ್ಲ ಗೊತ್ತಿಲ್ಲ, ಬಟ್ ನೀನು ಮಾಡಿದ್ಯಾ. nobody is, ನಾನು ಅದೇ ವಿಶ್ ಮಾಡ್ದಂಗೆ, nobody is beyond you and will never be also. You will always forever be the only priority. What else I can include? ಅಷ್ಟು ನಿನ್ನ ಪೊಸಿಷನ್ ಇನ್ ಮೈ ಲೈಫ್. ಆ್ಯಂಡ್ ಅಫ್ಕೋರ್ಸ್ ಯು ಆಲ್ಸೋ ನೋ ದ್ಯಾಟ್. ಅದನ್ನು ಹೇಳಬೇಕಾಗಿಲ್ಲ, ಬಿಕಾಸ್ ನಾನು ಅಷ್ಟು ಎಕ್ಸ್ಪ್ರೆಸಿವ್ ಪರ್ಸನ್ ಅಲ್ಲ. ಬಟ್ this vlog is giving me a chance to express, and I'm happy for that. Guys, ನೀವು ಬೇಕಾದ್ರೆ ನಾನು ಮೆಸೇಜ್ ಮಾಡಿ ಕೇಳಿ, ನಾನು ಯಾವತ್ತೂ ಎಕ್ಸ್ಪ್ರೆಸ್ ಮಾಡಲ್ಲ. ನಾನು ಯಾರಿಗೆ ಆಗಲಿ, ಏನೇ ರಿಲೇಷನ್ ಆಗಲಿ, ನಾನು ಯೂಶಲಿ ಮಾಡಲ್ಲ. ಬಟ್ ಥ್ಯಾಂಕ್ ಯು ಯೂಟ್ಯೂಬ್, ಥ್ಯಾಂಕ್ ಯು. ಆ್ಯಂಡ್ ಫಾರ್ ದಿಸ್ ವ್ಲಾಗ್ ಎಸ್ಪೆಷಲಿ ನನಗೆ ಒಂದು ಆಪರ್ಚುನಿಟಿ ಕೊಟ್ಟಿದೆ ಅಂತ. ಜಾಸ್ತಿ ಕುಯ್ಯಲ್ಲ. ಸಾರಿ ಗೈಸ್, ಅದು ಸ್ಟೋರೇಜ್ ಫುಲ್ ಆಯಿತು ಅಂತ ಬಂತು, ಅದಕ್ಕೋಸ್ಕರ ಅದನ್ನು ಡಿಲೀಟ್ ಮಾಡೋಣ ಅಂತ ಹೋಗಿದ್ದೆ. ಆ್ಯಂಡ್ ಹೋಪ್ಫುಲಿ ಅನ್ವತಾ ನಿಂಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಲೈಕ್ ಐ ಮೇಡ್ ಇಟ್ ಆ್ಯಸ್ ಸಿಂಪಲ್ ಆ್ಯಸ್ ಐ ಕುಡ್. ಆ್ಯಂಡ್ ನಿಂಗೆ ಆ್ಯಸ್ ಯೂಶುವಲ್ ಸಿಂಪಲ್ ಆಗಿರೋದೇ ಇಷ್ಟ ಅಂತ. ನನ್ನ ಎಫರ್ಟ್ಸ್ ಐ ಹ್ಯಾವ್ ಪುಟ್ ಹೋಲ್ ಲಾಟ್ಸ್ ಆಫ್ ಮೈ ಎಫರ್ಟ್ಸ್. ನೀನು ಪಾಪ ಇಷ್ಟ ಆಗಿರುತ್ತೆ, ಯಾಕೆ ಇಷ್ಟ ಆಗಲ್ಲ ಪಾಪ. ಎನಿವೇಸ್, ಜಾಸ್ತಿ ಹಾರಾಡ್ಕೋ ಹೋಗ್ಬೇಡ ಪ್ಲೀಸ್. ಎನಿವೇಸ್ ಗೈಸ್, ಈ ವ್ಲಾಗ್ ಇವಾಗ ಏನು ಮಾಡ್ತೀನಿ. ಜಾಸ್ತಿ ಮಾತಾಡಿದ್ರೆ ಐಮ್ ಸಾರಿ. ಇಲ್ಲಿ ಗಂಟ ಕೇಳಿಸ್ಕೊಂಡಿರೋರು, ಇಲ್ಲಿ ಗಂಟ ನಮ್ಮನ್ನು ನೋಡಿರೋರು ತುಂಬ ಥ್ಯಾಂಕ್ ಯು ಸೋ ವೆರಿ ಮಚ್ ಫ್ರಮ್ ಬಾಟಮ್ ಆಫ್ ಮೈ ಹಾರ್ಟ್. ಯು ಗೈಸ್ ಆಲ್ವೇಸ್ ಮೀನ್ಸ್ ಅ ಲಾಟ್ ಫಾರ್ ಮೀ. ಆ್ಯಂಡ್ ನಾನು ಎಲ್ಲೇ ಹೋಗ್ಬೇಕಂದ್ರೆ ಏನೋ ಮಾಡೋ, ವ್ಲಾಗ್ ಮಾಡೋಣ ಪಾಪ, ನಮ್ಮ ಆಡಿಯನ್ಸ್ ತೋರಿಸೋಣ, ನಾವೇನು ಮಾಡ್ತೀರಿ. ಅಟ್ಲೀಸ್ಟ್ ಯಾರು ನೋಡ್ತಾರೆ ಎಲ್ಲೋ ಸೆಕೆಂಡರಿ, ಬಟ್ ಅಟ್ಲೀಸ್ಟ್ ನಮ್ಮ ಆಡಿಯನ್ಸ್ ಅಂತ ಎಲ್ಲೋ ಒಬ್ರು ಇರ್ತಾರೆ ಅಂತ ನನಗೆ ಖುಷಿ ಆಗ್ತಿದೆ. ಆ್ಯಂಡ್ ಡ್ರೈವಿಂಗ್ ವ್ಲಾಗ್ ಕೇಳಿದ್ರಿ ಮೇಡಮ್ ನೀವು, ದಯವಿಟ್ಟು ಐಮ್ ರಿಯಲಿ ಸಾರಿ. ನಾನು ಲಾಸ್ಟ್ ವ್ಲಾಗಲ್ಲಿ ಹಾಕೋಕ್ಕಾಗಿಲ್ಲ, ಈ ವ್ಲಾಗಲ್ಲಿ ಹಾಕೋಕ್ಕಾಗಿಲ್ಲ. ಲಾಸ್ಟ್ ವ್ಲಾಗಲ್ಲಿ ಮಾಡಿದ್ದೆ, ಬಟ್ ನಾನು ಹಾಕೋಕ್ಕಾಗಿಲ್ಲ. ಯಾಕಂದರೆ ನಾನು ಆ ಕ್ಲಿಪ್ ನಾನು ಎಡಿಟ್ ಮಾಡೋವಾಗೆಲ್ಲ ಡಿಲೀಟ್ ಆಗಿಬಿಟ್ಟಿದೆ. ನಾನು ಅನ್ವಿತಾ ಇಬ್ಬರು ಸೇರಿ ಎಡಿಟ್ ಮಾಡ್ತೀವಲ್ಲ, ಲೈಕ್ 1% ಇಸ್ ರಿಯಲಿ ಹಾರ್ಡ್. ನಮ್ಮ ಪ್ರೊಫೆಷನ್ ಜಾಬಲ್ಲಿ ಬಿಟ್ಟು ಮಾಡೋದೆಲ್ಲ ದಟ್ ಈಸ್ ಹಾರ್ಡ್. ಅದಕ್ಕಾಗಿ ಐ ಆಮ್ ಸಾರಿ ಫಾರ್ ದ್ಯಾಟ್. ಆ್ಯಂಡ್ ಡೆಫಿನೆಟ್ಲಿ ಮಾಡೇ ಮಾಡ್ತೀವಿ. ನೀವು ಅಟ್ಲೀಸ್ಟ್ ಯಾರೊಬ್ರು ಕೇಳಿದ್ದೀರ. ನಮ್ಮ ಯೂಶಲಿ ನನಗೆ ಇನ್ಸ್ಟಾಗ್ರಾಮಲ್ಲಿ ಅಷ್ಟು ರೆಸ್ಪಾನ್ಸ್ ಬರೋಷ್ಟು, ಯೂಟ್ಯೂಬಲ್ಲಿ ಇವಾಗ ಐ ಆಮ್ ಕೀಪಿಂಗ್ ದ ಬೇಬಿ ಸ್ಟೆಪ್ಸ್ ಅಲ್ಲ, ಅಷ್ಟು ರೆಸ್ಪಾನ್ಸ್ ಬರೋಲ್ಲ. ಬಟ್ ಸ್ಟಿಲ್ ನಿಮಗೋಸ್ಕರ ಐ ಆಮ್ ಆಲ್ವೇಸ್ ದೇರ್. ಯಾರು ನೋಡ್ತಿದ್ದೀರೋ, ಯಾರು ಲೈಕ್ ಮಾಡಲ್ವೋ ಅವ್ರಿಗೂ ಥ್ಯಾಂಕ್ ಯು. ಆ್ಯಂಡ್ ಲೈಕ್ ಮಾಡೋರಿಗೆ ಇನ್ನೂ ತುಂಬ ಥ್ಯಾಂಕ್ ಯು. ಅಟ್ಲೀಸ್ಟ್ ನೀವು ನೋಡ್ತೀರಲ್ವ. ಆ್ಯಂಡ್ ಗೈಸ್ ಪ್ಲೀಸ್, ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಸೊ ದಟ್ ನಾನು ಯಾವುದೇ ವ್ಲಾಗ್ ಹಾಕಲು ಫಸ್ಟ್ ನೋಟಿಫಿಕೇಷನ್ ನಿಮ್ಮದಾಗಿರುತ್ತೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ವಿಶ್ ಮಾಡಿರೋ ಪ್ರತಿಯೊಬ್ಬರಿಗೂ ಇನ್ಸ್ಟಾಗ್ರಾಮಲ್ಲಿ ಯಾರ್ಯಾರು ವ್ಲಾಗ್ ನೋಡ್ತಿದ್ದೀರೋ ಈ ವ್ಲಾಗ್ ಮುಖಾಂತರ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇದೇ ಥರ ನಿಮ್ಮ ಹಾರೈಕೆ, ಪ್ರೀತಿ ನಮ್ಮಿಬ್ಬರ ಮೇಲೆ ಸದಾ ಇರಲಿ ಅಂತ ನಾನು ಕೇಳ್ಕೊತೀನಿ. ಜಾಸ್ತಿ ಹೆಚ್ಚಾಗಿ ಅನ್ವಿತಾ ಮೇಲೆ ಇರಲಿ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಅ ಲಾಟ್. ಲವ್ ಯು ಆಲ್. ಬೈ.